ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ ಏಯ್ ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ ಪ್ರೀತಿ ಎನ್ನುವ ಪದ ಪ್ರೀತಿಸೋರ ಎದೆಯಲ್ಲಿ ಸದಾ ಮನಸ್ಸಿಗೆ ಮನಸ್ಸು ಬೆಸೆದೋದ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಗದಗ ಜಿಲ್ಲೆಯ ನೀಲಗುಂದ ಗ್ರಾಮದಲ್ಲಿದ್ದೀವಿ. ಅದು ಕೂಡ ಯಾವುದೋ ಒಂದು ಹೊಲದಲ್ಲಿ ಗದ್ದೆಯಲ್ಲಿ ನಿಂತ್ಕೊಂಡು ಏನಪ್ಪ ಮಾಡ್ತಿದ್ದಾರೆ ಅಂತ ನಿಮ್ಮೆಲ್ಲರೂ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಒಬ್ಬ ಸಿಂಗರ್ ಹತ್ರ ಬಂದಿದ್ದೀನಿ. ಅದು ಕೂಡ ಹಾಡು ಹಕ್ಕಿ, ಅದು ಕೂಡ ಹಳ್ಳಿಯ ಹಕ್ಕಿ ಅಂತಲೂ ಕೂಡ ಕರಿಬೋದು. ಬೊಂಬಾಟ್ ಬಸಣ್ಣ ಅನೇಕರಿಗೆ ಅವರ ಪರಿಚಯ ಇರುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಈಗಾಗಲೇ ನೀವು ನೋಡಿರ್ತೀರ ಅನೇಕ ಸಿನಿಮಾಗಳಲ್ಲಿ ಮಾಳು ನಿಪ್ಪನಾಳ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಈ ಥರದ ಉತ್ತರ ಕರ್ನಾಟಕದ ಪ್ರತಿಭೆಗಳಿದೆಯಲ್ಲ, ಆ ಹಾಡುಗಳನ್ನು ಕೇಳೋರೇ ಬೇರೆ. ಅದ್ರ ಒಂದು ಸಪ್ರೇಟ್ ವರ್ಗ ಇದೆ, ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಹಾಗಾಗಿ ಇವ್ರ ವಿಶೇಷತೆ ಏನು ಹಾಡುಗಳಲ್ಲಿ, ಇವ್ರ ಲೈಫ್ ಸ್ಟೈಲ್ ಹೇಗಿದೆ, ಓದಿರೋದು ಇಷ್ಟೇ ಆದರೂ ಕೂಡ ಇವರೇ ಸ್ವಂತ ಹಾಡನ್ನು ರಚನೆ ಮಾಡ್ತಾರೆ, ಬರೀತಾರೆ, ಅದನ್ನೆಲ್ಲರೂ ಕೂಡ ಕೇಳೋ ಹಾಗೆ ಮಾಡ್ತಾರೆ. ಅಷ್ಟು ಇಷ್ಟಪಡ್ತಕ್ಕಂಥ ಬೊಂಬಾಟ್ ಬಸಣ್ಣನವರ ವಿಶೇಷತೆ ಏನು ಅಂತ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಇದೇ ಕುರಿ ಕಾಯೋ ಜಾಗದಲ್ಲಿ ಬಂದಿದ್ದೀನಿ. ಸರ್ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನನಗೆ ನಿಮ್ಮನ್ನ ಮಾತನಾಡಿಸಿ. ಜೊತೆಗೆ ಈ ಥರ ಹಳ್ಳಿಗೆ ಬಂದು ಕುರಿ ಕಾಯೋ ಜಾಗದಲ್ಲೇ ನಿಂತ್ಕೊಂಡು ನಿಮ್ಮ ಈ ಹಳ್ಳಿಯ ಸೊಗಡು, ಜೊತೆಗೆ ಈ ಹಾಡುಗಳು, ಇವೆಲ್ಲದರ ಬಗ್ಗೆ ಮಾತನಾಡ್ಲಿಕ್ಕೆ ತುಂಬಾ ಇದೆ. ಆರಂಭದಲ್ಲಿ ಹೇಗಿದ್ದೀರಿ ಬೊಂಬಾಟ್ ಬಸಣ್ಣವ್ರೆ? ಆರಾಮಿದ್ ಸರ್, ಚೆನ್ನಾಗಿದ್ವಿ. ಕುರಿ ಮೇಸ್ಕೋತ ಜಾನಪದ ಹಾಡ್ಕೋತ ಕಾರ್ಯಕ್ರಮ ಮಾಡ್ಕೋತ ಆರಾಮಿದ್ ಸರ್. ಈ ಜಾನಪದದ ಬಗ್ಗೆ ನಾನು ಹೇಳಿದೆ ಆರಂಭದಲ್ಲೂ ಕೂಡ ಇದನ್ನ ಹೇಳಿದ್ದೀನಿ. ಜನರ ಆಡಿದ ಪದ ಜಾನಪದ ಅಂತ. ನೀವೇ ಸ್ವಂತ ಬರೀತೀರಿ, ಸ್ವಂತ ರಚನೆ ಮಾಡ್ತೀರಿ. ಒಟ್ಟಾರೆಗೆ ಎಷ್ಟು ಹಾಡುಗಳನ್ನ ನೀವೇ ಸ್ವಂತ ಬರೆದಿದ್ರಿ ಸರ್? ಭಾಳ ಬರ್ದೇವ್ ಸರ್. ಹೆಚ್ಚು ಕಡಿಮೆ ಒಂದು 700 ಲಗತಿಗೆ ಹಾಡ ಬರ್ದಿರ್ಬೋದು ಸರ್. ನೀವು ಓನಾಗೆ ಬರ್ದಿರೋದು? ಓನಾಗೆ ಬರ್ದು 700 ಆದ್ರೆ ಡಬ್ಬಿಂಗ್ ಬರ್ದೇವ್ ಸರ್. ಸಾಂಗ್ ಒಟ್ಟು ಸ್ವಂತ ರಚನೆ ಮಾಡಿದಂತ ಸಾಂಗ್ ಒಂದು 700 ಲಗತಿ ಬಂದವ್ ಸರ್. ಒಂದು 20-30 ಎಲ್ಲರೂ ಕಡಿಮೆ ಬಿದ್ರು ಸರ್. ಅಂದ್ರೆ ಡಬ್ಬಿಂಗ್ ಅಂತ ಹೇಳಿದ್ರೆ ಯಾವ್ದೋ ಒಂದು ಹಾಡು, ಈ ಸಿನಿಮಾ ಹಾಡುಗಳಾಗ್ಲಿ, ಹಿಂದಿ ಹಾಡುಗಳಾಗ್ಲಿ, ಅದನ್ನ ನೀವು ಅದಕ್ಕೆ ಡಬ್ಬಿಂಗ್ ತರ ಬರೀತೀರಿ. ಹಾಡು ಬರ್ತೀವಿ ಸಪ್ರೇಟ್ ಅದ್ ಬಿಟ್ಟು ನೀವೇ ಓನಾಗೂ ಬರ್ದಿದ್ರ ಹಾಡುಗಳು? ಈ ಡಬ್ಬಿಂಗ್ ಬಿಟ್ಟು ಇಲ್ಲ ಸರ್, ಓನಾಗಿ ಒಂದು ಹಾಡ ಮಾಡಿಲ್ಲ ಸರ್. ಮಾಡೋ ಇನ್ಮೇಲೆ ಮಾಡ್ಬೇಕಂತ ಮಾಡಿದ್ವಿ, ಆಗುತ್ತಲ್ಲ. ನಿಮಗೆ ಅದು ತುಂಬಾ ಸುಲಭ ಆಗುತ್ತೆ, ಆದ್ರೂ ಅಷ್ಟು ಇಷ್ಟ ಪಡ್ತಾರೆ. ಅದು ಒಂದು ಟ್ಯಾಲೆಂಟ್, ಸುಮ್ನೆ ಅಲ್ಲ. ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಲಿರಿಕ್ ಅನ್ನ ಮ್ಯಾಚ್ ಮಾಡ್ಬೇಕಲ್ಲ. ಬರೆಯವರು ರಗಡ್ ಮಂದಿ ಇದಾರೆ ಸರ್. ಅದಕ್ಕೆ ಆದಂತ ಲೈನ್ ಇಷ್ಟೇ ಕೊಡ್ಬೇಕನ್ನುವಂಥದ್ದು ಒಂದು ಕಲೆ ಸರ್. ಅದೊಂದು ಕಲೆ ಮೇಲೆ ಸಾಹಿತ್ಯಗಾರರು ಸುಮಾರು ಜನ ಇದಾರೆ. ಇಷ್ಟೇ ಸಾಹಿತ್ಯ, ಇಷ್ಟೇ ಲೈನ್ ಬರೆದ್ರೆ ಅದಕ್ಕೆ ಕುಂದಿರ್ತೈತೆ ಅನ್ನುವಂತ ಒಂದು ಮ್ಯಾಚ್ ಸರ್ ಅದು. ಅಂದ್ರೆ ಈಗ ಗಾಡಿ ಕಟ್ಟೋರು ಎಷ್ಟು ಮಜಾ ಲೆವೆಲ್ ಅನ್ನ ಅಳತಿ ಮಾಡಿ ಕರೆಕ್ಟ್ ಇಟ್ಟಂಗಿಟ್ಟು ಗಾಡಿಯನ್ನು ಕಟ್ತಾರ, ಹಂಗ ಒಂದು ಸಾಹಿತ್ಯದ ಲೈನ್ಗೆ, ಒಂದು ಡಬ್ಬಿಂಗ್ ಲೈನ್ ಇಷ್ಟೇ ಲೈನ್ ಅನ್ನ ಇಟ್ರೆ ಕರೆಕ್ಟ್ ಆಗೈತೆ ಅಂತ ಒಂದು ಇದು ಸರ್. ನಿಮ್ಮ ವೃತ್ತಿ ನೀವು ಮರೆಯೋದಿಲ್ಲ. ಇಲ್ಲೊಂದಿಷ್ಟು ಕುರಿಗಳಿದಾವೆ, ಎಲ್ಲ ಮರಿಗಳೆಲ್ಲ ಮರಿದ್ರು ಸರ್. ಕುರಿಗಳಲ್ಲಿ ಮೇಯಕ್ ಹೋಗಿದಾವ್ರಿ ಟೋಟಲ್. ಇನ್ನು ಉಳ್ಕಿದ ಕುರಿಗಳೆಲ್ಲ ಅಲ್ಲಿ ಮೇಯ್ತದ. ಇವು ಸಣ್ಣ ಮರಿಗಳು ಅಂತ ಹೇಳಿ ಇಲ್ಲಿ ಒಂದ್ ಕಡೆ ಕಟ್ಟಾಕಿ ಇದಕ್ಕೆಲ್ಲ ಇದೇ ಅಷ್ಟೇ ಅಲ್ಲ ಸರ್. ಈ ವೃತ್ತಿ ಒಂದು ಅನ್ನುವಂಥದ್ದು ಏನೈತಲ್ರಿ, ಇದು ನಾವು ಜೀವ ಇದ್ರ ಮುಂದೆ ಬಿಡು ಸರ್. ಇವತ್ ಸಿಂಗರ್ ಅದೀವಿ ಅಂತೇಳಿ ನಾಳೆ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು, ಬೆಳೆದೇನೆ ಇರ್ಬೋದು ಕರೆ. ಆದ್ರೆ ಈ ವೃತ್ತಿ ನಮ್ಮ ಜೀವನ ಪರ್ಯಂತ ಇದು ಸರ್. ಇದು ಕಾಯಕವೇ ಕೈಲಾಸ. ನಡೆದ ಬಂದ ಹಾದಿಯನ್ನ ಬಿಡದಲ್ಲ. ದೊಡ್ಡವರಾದ್ರೂ ಕೂಡ, ಸಣ್ಣವ್ರು ಇದ್ರು ಕೂಡ. ಸಣ್ಣಗಿಂದ ನಾನು ಮೊನ್ನೆ ಬಾಳು ಬೆಳಗುಂದಿ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪಾಜಿ ಮಾತಾಡ್ತಾ ಇದ್ರು ನನಗೆ, ಇಫ್ ಇನ್ ಕೇಸ್ ನೀವು ಇದನ್ನ ಒಂದ್ ಸ್ವಲ್ಪ ಹಿಂಗೆ ಸ್ಲಿಪ್ಪರ್ ಬಿಡ್ಬೋದು, ಇದನ್ನ ನೋಡ್ರಿ, ಇದು ಗೊಲ್ರ ಸ್ಲಿಪ್ಪರ್ ಹೇಗಿರುತ್ತೆ ಅಂತ. ಪ್ಯೂರ್ಲಿ ಈಗಿನ ಕಾಲದಲ್ಲಿ ಇದು ಈ ತರದನ್ನೆಲ್ಲ ಈಗಾಗಲೇ ಗೊಲ್ರಗಳು ಹಾಕದೇ ಬಿಟ್ಟಿದ್ದಾರೆ, ಅವ್ರ ಉಡುಪು ಬದಲಾಗ್ಬಿಟ್ಟಿದೆ ಅಂತ ಮಾತನಾಡ್ತಾರೆ. ಹೌದ್ರಿ, ನಮ್ ಏನ್ ತೊಂದ್ರೆ ಇಲ್ಲ ನೋಡ್ರಿ. ಏನಿಲ್ರಿ, ಚರ್ಮದ್ರಿ ಇದು. ಇವ್ರ ಕಾಲ ಹಾಕೊಂಡ್ ನಡೀತಾ ಇದ್ರೆ ಒಂಥರ ಜೀಕ್ ಜೀಕ್ ಅಂತ ಸೌಂಡ್ ಬರುತ್ತದು. ಎಷ್ಟು ವೈಟ್ ಇರ್ಬೋದು ಸರ್? ಸರ್ 2 ಸೇರಿ 3 kg ಅದ ಸರ್. ನಮ್ಮ ಬಾಳವಣ್ಣವ್ರ ಕಾಕ ಬೈತಿದ್ರಿ ಮೊನ್ನೆ. ಈಗಿನ ಕುರುಬರು ಕಾಯ್ತಾರ ಕುರಿ ವಿಡಿಯೋ ನಾವು ಮಾಡಿದ್ದೆ, ಅವ್ರ ಮನೇಲಿ ಮಾತಾಡ್ಸಿರೋ ವಿಡಿಯೋ ಅಂದ್ರೆ ನಮ್ ಕಾಕನು ಬೈಲಾತಿದ್ದ. ಸರ್ ನಾನು ಇವ್ನ ಹಾಕೊಳಕತ್ತಿ 10 ವರ್ಷ ಆತ್ರಿ. ಯಾವತ್ತಿನವರೆಗೂ ಇಂಥ ಚಪ್ಪಲ್ಗಳು ನೀವು ಹಾಕ್ತಾರಲ್ಲ ಈ ತರ ಹಾಕೊಂಡಿಲ್ಲ ಸರ್, ಒಟ್ಟ ಇಲ್ಲ ಸರ್. 18 ವಯಸ್ಸಿನಾಗ ಇದ್ದಾಗೂ ಇದೇ ಕಾಲ ಹಾಕೊಂತ ಬಂದಿನಿ ಸರ್. ಇಲ್ಲಿ ಗಂಟ ಒಂದ್ ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತೇನೆ ಸರ್. ಎಷ್ಟು ಕುರಿ ಇದಾವ ಟೋಟಲ್ ನಿಮ್ದು? ಸರ್ ನಾನು 200 ಕುರಿ ಇದಾವ್ರಿ ಈಗ ಸದ್ಯ. 200 ಕುರಿ 200. ನಿಮ್ದು ಈ ಕಾಯಕನೇ ಇದು, ಬೇರೆ ಇದು ಬಿಟ್ರೆ ಈಗ ಹಾಡುಗಳನ್ನ ಹೇಳಕ್ ಹೋಗ್ತೀನಿ. ನಾನೀಗ ಬರ್ತಾ ಕಾರಲ್ಲಿ ನಿಮ್ಮ ಗೆಳೆಯರೊಬ್ರು ಕಾರಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ. ಸರ್ ಎಷ್ಟು ಬಿಸಿ ಆಗ್ಬಿಟ್ಟಿದಾರಲ್ಲ ಸರ್ ಬೊಂಬಾಟ್ ಬಸಣ್ಣ ಅಂತ. ಒಂದ್ ವರ್ಗಕ್ಕೆ ನಾನು ಹೇಳಿದ್ನಲ್ಲ ಸಪರೇಟ್ ಫ್ಯಾನ್ ಬೇಸ್ ಅಂತ. ಬೆಳಗಾಂ, ಮಹಾರಾಷ್ಟ್ರ, ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತೀರಿ ಸರ್? ರೆಗ್ಯುಲರ್ ಆಗಿ ಯಾವ್ಯಾವ ಕಾರ್ಯಕ್ರಮ ನೀವು ಅಟೆಂಡ್ ಮಾಡ್ತೀರಿ? ಜಾನಪದ ಸರ್, ಜಾನಪದ ಗೀತೆಗಳು, ಜಾನಪದ ಕಾರ್ಯಕ್ರಮ. ಜಾನಪದ ಕಾರ್ಯಕ್ರಮಗಳ ಅಂದ್ರೆ ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ ಆತರ ಫಂಕ್ಷನ್? ಹಾ ಸರ್, ಮದುವೆ ಶೋಗಳಿದ್ರೆ ಹೋಗ್ತೇನ್ರಿ. ಮದುವೆ ಶೋನು ಬುಕ್ ಆಗಿದಾವ ಅವನಿಗೆ ಆಲ್ರೆಡಿ. ಇಲ್ಲಿಂದ ಹಿಡ್ಕೊಂಡು ಮಾರ್ಚ್ ತಿಂಗಳವರೆಗೆ ಬುಕ್ ಆಗಿದಾವ ಸರ್. ಇವಾಗ ಅದು ಒಟ್ಟು ನಿರಂತರ ಅಲ್ಲ, ಅಂತಂತ ಡೇಟ್ಗಳಿಗೆ ಮಾರ್ಚ್ ತನಕ ಬುಕ್ ಆಗಿದಾವ ಸರ್. ನಾನು ನೋಡ್ರಿ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಳಕ್ಕೆ
ಫೋನ್ ಮಾಡಿದಾಗ ನೀವ್ ಏನ್ ಹೇಳಿದೆ ಸರ್, ನೀವು ಯಾವ ಡೇಟ್ ಹೇಳಿ, ನಾನು ಅದ್ರ ಬಿಸಿ ಇದ್ದೇನೆ ಇಲ್ಲ ದಿನ ಹೇಳ್ತೀನಿ ಅಂತ ಹೇಳಿದ್ರೆ ಆ ಡೇಟ್ ಫ್ರೀ ಶೆಡ್ಯೂಲ್ ಮಾಡ್ಕೊಂಡು ನೀವು ಸಮಯ ಕೊಡ್ಬೇಕು. ನೀವ್ ಎಷ್ಟು ಬಿಸಿ ಇದ್ರಿ, ನಿಮ್ ಕ್ರೇಜ್ ಫ್ಯಾನ್ಸ್ ಕ್ರೇಜ್ ಹೇಗಿದೆ, ಒಟ್ಟ ಬರ್ಡೇ ಇರ್ಲಿ ಕರ್ಸ್ತಾರ ನಿಮ್ನ, ಕರ್ಸ್ತಾರ ಸರ್. ಬರ್ಡೇ ಯಾವ್ದೇ ಸಮಾರಂಭಗಳು ಇರ್ಲಿ ಒಂದ್ ತಿಂಗಳಲ್ಲಿ ಒಂದ್ 20-25ರಿಂದ ಫುಲ್ ಬಿಸಿ. ಒಂದ್ 20 ಕಾರ್ಯಕ್ರಮಗಳು ಮಾಡ್ತೇವೆ ಸರ್, ಇಲ್ಲ ಅಂದ್ರೂ ಕೂಡ. ಅದ್ರ ಮಧ್ಯೆ ಕುರಿ ಕಾಯೋದು. ಒಟ್ಟ ಗ್ಯಾಪ್ ಸಿಕ್ತಂದ್ರೆ ಇಲ್ಲಿ ಬಂದ್ಬಿಡ್ತೇನೆ ಸರ್. ಹಗಲೆಲ್ಲ ಇಲ್ಲಿ ಇರ್ತೇನ್ರಿ, ರಾತ್ರಿ ಕಾರ್ಯಕ್ರಮ ಬಂದ್ರೆ ಒಂದ್ 4 ಗಂಟೆ ದೂರ ಇತ್ತಪ್ಪ ಅಂದ್ರೆ ಒಂದ್ 6 ಗಂಟೆಗೆ ಹೋಗ್ಬಿಟ್ಟಿರ್ತೇವ್ರಿ. ಒಂದ್ 3 ತಾಸಿನ ಜರ್ನಿ 2 ತಾಸಿನ ಜರ್ನಿ ಇತ್ತಂದ್ರೆ ಕುರಿಯಾಗ ಊಟ ಗಿಟ ಮುಗಿಸ್ಕೊಂಡು ಹೋಗ್ಬಿಡ್ತೀವ್ರಿ. ಅವಾಗಂತೆ ಕಾರ್ ಇದ್ದಿಲ್ಲ, ಬಸ್ಸಿಗೆ ಹೋಗಿದ್ರಿ, ಇಲ್ಲ ಮೊದಲು ಬೈಕ್ ತೊಗೊಂಡು ಹೋಗಿದ್ರಿ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ತೊಗೊಂಡು ಹೋದಾಗ ಒಂದ್ 5,000 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. ಅವಾಗ ಮತ್ ಬೈಕ್ ಬೇಡ ಅಂತೇಳಿ ಬಸ್ ಹೊಂಟು ಹಂಗೊಂಡು ಪೇಮೆಂಟ್ ಹೆಚ್ಚಿಗೆ ಮಾಡ್ಕೋತಾ ಈಗ ನಮ್ದೇ ಅಂತ ಒಂದ್ ಸ್ವಲ್ಪ ಪೇಮೆಂಟ್ ಇಷ್ಟ ಅಂತ ಮಾಡಿದ್ದು ಸಾಕ್ರಿ, ಜೀವನ ನಡೆದೈತಿ. ಅವ್ರು ಕೊಡೋರಿಗೆ ಒಂದು ಉಳಿತೈತಿ, ಹೋಗೋರಿಗೆ ಒಂದು ಉಳಿತಾಯ ಆಕತ್ತ, ಸಾಕ್ರಿ. ಒಟ್ಟು ಜೀವನ ಭಗವಂತ ಸರಸ್ವತಿ ತಾಯಿಲಿಂದ ಒಂದು ಅನ್ನವನ್ನ ತಿನ್ಲಾತು, ಸಾಕು. ನಾನು ನಿಮಗೆ ಇಲ್ಲಿವರೆಗೂ ನನ್ನನ್ನು ಯಾಕೆ ಕರ್ಕೊಂಡು ಬಂದು ನಿಲ್ಲಿಸ್ತು ಅಂದ್ರೆ, ನಾನು ಆರಂಭದಲ್ಲಿ ಟಿಕ್ ಟಾಕ್ ಅನ್ನೋದೊಂದು ಬಂದಿತ್ತಲ್ಲ, ಅವ ಸೂಕ್ಷ್ಮ ಗಮನಿಸ್ತಾ ಇರ್ತಿದ್ದೆ. ಹೆವಿ ವ್ಯೂಸ್, ಹೆವಿ ಫಾಲೋವರ್ಸ್ ಗಳು ನಿಮಗಿದ್ರು. ನಿಮಗೆ ನಾನು ಬಾಳು ಬೆಳಗುಂದಿಯವ್ರನ್ನು ಸ್ವಲ್ಪ ಗಮನಿಸ್ತಾ ಬಂದಿದ್ದೀನಿ. ಅವಾಗೆಲ್ಲ ನೀವೆಲ್ಲ ಎಲ್ಲೋ ಒಂದ್ ಕಡೆ ಸಣ್ಣ ಕೀಪ್ಯಾಡ್ ಸೆಟ್ ತರದೆಲ್ಲ ಇರೋದು, ಹಾಡು ಹೇಳ ಟಿಕ್ ಟಾಕ್ ಎಲ್ಲ ಅಪ್ ಮಾಡ್ತಿದ್ರಿ ತಾನೆ? ಅವಾಗ ಎಷ್ಟು ಫಾಲೋವರ್ಸ್ ಗಳಿದ್ರು ನಿಮಗೆ? 1 ಲಕ್ಷ ಸರ್. ಅವಾಗ ಹೈಯೆಸ್ಟ್ ವ್ಯೂಸ್ ಎಲ್ಲ ಹೋಗೋದು ಹೋಗುದು ಸರ್, ಬಾಳ ಸರ್. ಅದ್ ಹೆಂಗೋ ಏನ್ ಸರ್, ಒಟ್ ನಮ್ಮಲ್ಲಿ ಇದ್ದಂತ ಕಲೆಯನ್ನ ಹೊರ ಹಾಕುತ್ತಾ ಒಂದು ಅಲ್ಲಿ ಲೈಕ್ ಬರುವ ಕಾಮೆಂಟ್ಸ್ ಏನ್ ಬರ್ತಿದ್ರು ಸರ್, ಅದೇ ಒಂದು ಉದ್ದೇಶ. ಇವತ್ತು ಲೈಕ್ ಗಳಾಗ್ಲಿ ಕಾಮೆಂಟ್ ಗಳಾಗ್ಲಿ ಬರಾಕತ್ತು ಅಂದ್ರ ಇದೊಂದಕ್ಕೆ ಇಷ್ಟು ಬಂದ್ವು ಮತ್ ಮುಂದಿನ ಕೆಟ್ಟ ಬರ್ತಾವ ಅನ್ನುವಂತ ಒಂದು ಕೂತಲ್ಲ ಸರ್. ಅದಾಗಿ ಆ ಕಾಮೆಂಟ್ಸ್ ಗಳು ಲೈಕ್ ಗಳು ಏನ್ ಬರಾಕತ್ತವಲ್ಲ ಅವಕರಿಂದ ಜರ್ನಿ ಮತ್ತಟ್ಟು ನಾವು ಬೆಳೆಯಕ ಕಾರಣ. ಹೊಳ್ಳಿ ನಮ್ಮದು ಮಂಜುನಾಥ್ ರಾಘು ಹೆಗ್ಗನವ್ರ ಅಂತೇಳಿ ಸಂಚಾರಿ ಗ್ರೂಪ್ ಐತಿ ಸರ್ ಒಂದು. ನಾವು ಟಿಕ್ ಟಾಕು ಮಾಡ್ತಿರ್ಕಿಲ್ಲ, ಹಿಂಗ ನಾವು ಯೂಟ್ಯೂಬ್ ಮಾಡ್ಕೊಂಡ್ರಿ ಸರ್. ಅವಾಗ ನಾವ್ ವಿಡಿಯೋಗಳನ್ನ ಮಾಡೋದು ನಮ್ಮ ಸಂಚಾರಿ ಗ್ರೂಪ್ ಅಂತ ಐತ್ರಿ, ಸಂಚಾರಿ ಕುರುಬರ ಗ್ರೂಪ್ ಅಂತ ನಮ್ಮ ಮಂಜುನಾಥ್ ರಾಘು ಹೆಗ್ಗನವ್ರು ಮಾಡಿರುವಂತ ಚಾನಲ್ ಗ್ರೂಪ್ ರೀ. ಆ ಗ್ರೂಪಿಗೆ ಬಿಟ್ಬಿಡ್ರಿ ಸರ್. ಆ ಗ್ರೂಪ್ನ್ಯಾಗ 300-400 ಅವಾಗ ಈಗ ಒಂದು 250 ಮಂದಿ ಇರ್ತೀವಿ ಸರ್. ಈಗ ಕಂಡಾಪಟ್ಟಿ ಜನ ಹಿಡಿಯಾಕತ್ತತಿ ಒಂದು ಗ್ರೂಪ್. ಅದ್ರಾಗ ಒಂದು 20-30 ಮಂದಿ ನನಗೆ ಲೈಕ್ ಕೊಡ್ರಿ ಸರ್, ಸೂಪರ್ ಅಂತೇಳಿ ಕಾಮೆಂಟ್ ಬರು. ಮತ್ತೆ ಇದಕ್ಕೆ 20 ಮಂದಿ ಕಾಮೆಂಟ್ ಕೊಡ್ರಿ ಅಂತ ಮತ್ತೊಂದು ವಿಡಿಯೋ ಮಾಡೋದು ಹಾಕೋದ್ರಿ. ಅಲ್ಲಿಂದ ಜರ್ನಿ ಸರ್. ಆ ಒಂದು ಗ್ರೂಪಿನೊಳಗೆ ಇಂತ ಕಲಾವಿದರು ಬಂದು ಹೋಗಿಲ್ಲ ಅನ್ನಲ್ಲ. ನಾವು ಜಾನಪದ ಕಲಾವಿದ್ರು ಏನ್ ಅದೀವಿ ಎಲ್ಲರೂ ಸಕಟ್ ಆ ಗ್ರೂಪ್ನೊಳಗೆ ಇದ್ದ ಬಂದವ್ರು ಸರ್. ಈಗ ನಾವು ಆ ಗ್ರೂಪ್ನ ಬಿಟ್ಟು ಯಾವ ಗ್ರೂಪ್ನಾಗ ಅದೀವಿ ಸರ್. ಆದ್ರೆ ಈ ಗ್ರೂಪ್ ಮೇಲೆ ಪ್ರೀತಿ ಯಾವ ಗ್ರೂಪ್ ಮೇಲೂ ಇಲ್ಲ. ಸಂಚಾರಿ ಕುರುಬರ ಗ್ರೂಪ್ ಅದೊಂದು ಪ್ರೀತಿನ ಬೇರೆ, ಸಂಚಾರಿ ಗ್ರೂಪ್ ಅಂತೇಳಿ. ಅದಾದ್ಮೇಲೆ ನಿಮ್ಮ ಈ ತರ ಒಂದ್ ಸ್ವಲ್ಪ ಬೆಳ್ಕೊಳ್ತಾ ಹಾಡುಗಳನ್ನ ಅಪ್ ಮಾಡ್ಕೊಳ್ತಾ ಟಿಕ್ ಟಾಕ್ ಅವು ಎಲ್ಲಾ ಕಡೆ ಶೇರ್ ಆಗಲಕತ್ತ ಸರ್. ಅಲ್ಲಿರುವಂತ ಎಲ್ಲಾ ಸಾಹಿತ್ಯಗಾರರು ಇದ್ರು, ಕಲಾವಿದರು ಇದ್ರು, ಜಾನಪದ ಪ್ರೇಮಿಗಳು ಇದ್ರು, ಎಲ್ಲರೂ ಇದ್ರು. ಅದೊಂದು ಕಲೆ ಅನ್ನುವಂಥದ್ದು ಬೆಳೆದ ತೋರಿಸಿಕೊಟ್ಟಂತ ಅದೊಂದು ಗ್ರೂಪ್ ಸರ್. ಕಲಾವಿದರಿಗೆ ಗೌರವನ್ನ ಕೊಡ್ಬೇಕನ್ನುವಂಥದ್ದು ಅದು ಅದರಲ್ಲಿ ಇದು ಸರ್ ಆ ಗ್ರೂಪ್. ಅಷ್ಟೆಲ್ಲ ಟ್ಯಾಲೆಂಟ್ಸ್ ಗಳೆಲ್ಲ ಇದ್ರು ನಿಮ್ಮ ಆ ಗ್ರೂಪ್ ಅಲ್ಲಿ. ನೋಡಿ, ಸಾಹಿತಿಗಳಿದ್ರು, ಎಲ್ಲರೂ ಇದ್ರು. ಅದ್ರಲ್ಲಿ ನೀವು ಈ ತರದ ಹಾಡುಗಳನ್ನೆಲ್ಲ ಬರೀತಾ ಆಮೇಲೆ ಈ ತರ ಹಾಡ್ಲಿಕ್ಕೆ ಶುರು ಮಾಡಿದ್ರಿ. ನಾನು 17 ವಯಸ್ಸಿನಾಗೆ ಹಾಡನ್ನ ಬರ್ಲಿಕ್ಕೆ ಚಾಲು ಮಾಡಿ ಸರ್. ಅದು ಹೆಂಗೋ ಕೀಪ್ಯಾಡ್ ಸೆಟ್ಗಳನ್ನ ತಗೊಂಡು 1100 ರೂಪಾಯಿ ಸರ್. MU ಫೋನ್ ಅಂತೇಳಿ ಜಗ್ ಸೌಂಡ್ ಇರು ಸರ್. ಒಂದು ಫೋನ್ ತಗೊಂಬಂದ್ವಿ ಸರ್. ಅದು ಫೋನ್ ಮತ್ತ ಅದೊಂದು ಕೆಡ್ತು, ಮತ್ತ ಅದ್ರ ಬ್ಯಾಟ್ರಿ ತೆಗೆದಿಟ್ಟು ಸರ್ ಮತ್ತೊಂದು ಫೋನ್ ತಂದು ಅಂತದ. ಒಟ್ಟು ಚಾರ್ಜ್ ಇರ್ಬೇಕು ಸರ್. ಒಟ್ಟು ಫೋನ್ ಯಾರು ಕೂಡ ಮಂದಿ ಕೂಡ ಮಾತಾಡ್ತೀವೋ ಲವರ್ ಕೂಡ ಮಾತಾಡ್ತೀವೋ ಗೊತ್ತಿಲ್ಲ, ಆದ್ರೆ ನಾವು ಫೋನ್ ಚಾರ್ಜ್ ಇರ್ಬೇಕು. ಬಟ್ ಜಾನಪದ ಕೇಳ್ಬೇಕು, ಜಾನಪದ ಲವರ್ ಪ್ರೇಮ್ ಸರ್. ಎಲ್ಲಾ ಹಿಂದಿರುವಂತ ಹಳೆ ಸಾಹಿತ್ಯಗಾರ ಆಗ್ಲಿ ಹಾಡುಗಾರ ನಮ್ಮ ಹಳೆ ಹುಲಿಗಳದಾವಲ್ರಿ, ಶಬೀರ್ ಡಾಂಗೆ ಸರ್, ಮಲ್ಲೇಶ್ ಪಂಡ್ರೋಳಿ ಸರ, MD ಆನಂದ್ ಸರ, ನಮ್ಮ ವರ್ಧಮಾನ್ ಮಾಂಜರಿ ಸರ, ಶ್ರೀಶೈಲ್ ಸರ್. ಒಟ್ಟು ಹಿಂದೆ ಹಾಡಿದಂತ ಎಲ್ಲ ಬಸವರಾಜ್ ನರೇಂದ್ರ ಸರ ಎಲ್ಲರ ಹಾಡುಗಳನ್ನ ಕೇಳಿದವ್ರು ಸರ್ ನಾವು. ಎಲ್ಲಾರು ಸರಸ್ವತಿ ತಾಯಿ ಎಲ್ಲರಿಗೂ ಒಲಿಯಲ್ಲ ಸರ್. ಕೆಲವೊಬ್ಬರನ್ನ ಎಲ್ಲರಿಗೂ ಕಲೆ ಕೊಟ್ಟಿರ್ತಾಳು. ಆ ಕಲೆಯಲ್ಲಿ ಇಷ್ಟು ಮಂದಿ ಅಂತ ಆರಿಸ್ಕೊಂಡಿರ್ತಾರೆ ಸರ್. ಅದರಲ್ಲಿ ಸಿಕ್ಕಂತ ಒಂದು ನಾವು ಹಾಡಬೇಕು ಬರಿಬೇಕಂತ ಇದ್ದಾಗ ಒಂದು 17ನೇ ವಯಸ್ಸಿನಾಗ ಒಂದು ಹಾಡನ್ನ ಬರ್ತೀವಿ ಸರ್. ನೋಡ ಬ್ಯಾಡ ಹೌಹಾರಿ ಹುಡುಗಿ ಮಾವನ್ನ ಕುರಿ, ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ, ಏಯ್ ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ ಅನ್ನುವಂಥ ಸಾಂಗನ್ನ ಬರ್ತೀವಿ. ಹುರುಪಿನ ಹಾಡ. ಈ ಹುರುಪಿನ ಹಾಡ ಬರೋದು ಮುಂದ ಅಂದ್ರೆ ದಿನಾನು ಜರ್ನಿ ಸರ್. ಏನ್ ಬರೀಬೇಕು ಏನಿಲ್ಲ ಅಂತೇಳಿ ಅದಾದ ನಂತರ ಒಂದು ಫೀಲಿಂಗ್ ನಲ್ಲಿ ಕುಂತಾಗ ಮತ್ತೊಂದು ಫೀಲಿಂಗ್ ಹಾಡ ಬರ್ತೀವಿ ಸರ್. ಹಳ್ಳಿನ ಉಂಗೂರ ಬಳ್ಳಾಗಿಟ್ಟ ಅಗಲಿದಿ ಗೆಳತೀನಿ ನನ್ನ ಬಿಟ್ಟ,
ನಿನ್ನ ಚಿಂತ್ಯಾಗ ನನ್ನ ತಲಿಯ ಹೋತ ಕೆಟ್ಟ ಅನ್ನುವಂಥ ಸಾಂಗನ್ನು ಮತ್ತೆ ನೆಕ್ಸ್ಟ್ ಬರ್ತೀವಿ ಸರ್. ಅಲ್ಲಿಂದ ಜನ ಸರ್ 17 ವಯಸ್ಸಿನಾಗಿಂದ ಬರ್ಕೊಂತ ಬಂದಿ ಸರ್. ಅದಾದ ನಂತರ ಇವನು ಮಾಲಿಂಗಪುರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿ ಬಂದಿ ಸರ್. ಅವತ್ತಿನ ಕಾಲದಲ್ಲಿ ಈ ವಾಟ್ಸಪ್ ಫೋನ್ ಕಡಿಮೆ ಸರ್, ಎಲ್ಲರ ತಲೆ ಇರ್ತಿರ್ಕಿಲ್ಲ, ಕೆಲವೊಟ್ಟು ದುಡ್ಡು ಇದ್ದರ ಹತ್ರ ಮಾತ್ರ ಇರ್ತಿದ್ವು. ಅಲ್ಲಿಂದ ನಾವು ಈ ಲಗ್ನ ಆದ್ರೂ ಕೂಡ 1-2 ವರ್ಷ ಫೋನ್ ತೊಗೊಂಡಿರ್ಕಲ್ರಿ, ಬರೀ ಕೀಪ್ಯಾಡ್ ಫೋನಲ್ಲೇ ಇರೋ. ಹಿಂದಗಡೆ ಏನೋ ಫೋನ್ ತಗೋಬೇಕಂತೇಳಿ ಮಾಲಿಂಗಪುರ ಸ್ಟುಡಿಯೋದಲ್ಲಿ ಮೊದಲ ಹಾಡಿದ್ವಿ ಸರ್. ಅವು ಹಾಡು ವೈರಲ್ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರೂ ಕೀಪ್ಯಾಡ್ ಫೋನ್ನಲ್ಲಿ ವಾಟ್ಸಪ್ ಇದ್ರೆ ಅವ್ರು ಬಿಡೋರು, ಅದು ಬಿಡೋರು, ಹಿಂಗಾಗಿ ವೈರಲ್ ಆಗಲಿಲ್ಲ. ಅಲ್ಲಿಂದ ಈ ವಾಟ್ಸಪ್ ಫೋನ್ ತಗೊಂಡು ಅಲ್ಲಿಂದ ವಿಡಿಯೋಗಳನ್ನ ಮಾಡ್ತಾ ಒಂದು ಟೈಮ್ನಾಗ ಮತ್ತೆ ನಾವು ಟಿವಿ ಶೋಗೆ ಹೋಗಿ ಬಂದ್ವಿ ಸರ್. ಒಂದು 3 ತಿಂಗಳಲ್ಲಿ ಟಿವಿ ಶೋಗ ಯಾವ್ದು? ದಿಗ್ವಿಜಯ ನ್ಯೂಸ್ ಹೋಗಿ ಬಂದ್ವಿ ಸರ್. ಅಲ್ಲಿ ಹೋಗಿದ್ರ? ನಾನ್ ದಿಗ್ವಿಜಯದಲ್ಲಿ ಕೆಲಸ ಮಾಡಿದ್ದೆ. ಓಕೆ. ಯಾವಾಗ, ಯಾವ ವರ್ಷ? ಡೇಟ್ ಎಷ್ಟ ಗೊತ್ತಿಲ್ಲ ಸರ್. ಡೇಟ್ ಅಲ್ಲ, ಒಂದ್ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಈಗ 5 ವರ್ಷ ಆಗಿರ್ಬೋದು. ತುಂಬಾ ಹಿಂದೆ. ಓಕೆ ಓಕೆ. ಆ ಟಿಕ್ ಟಾಕ್ ಬೆಳೆದಕ್ಕಿಂತ ಮುಂಚೆ ಸರ್, ಟಿಕ್ ಟಾಕ್ ನಲ್ಲಿ ಬೆಳಕ್ಕಿಂತ ಮುಂಚೆ ಓಕೆ ಓಕೆ. ಹೋಗಿ ಬಂದ್ವಿ ಸರ್. ಅಲ್ಲಿಂದ ಮತ್ತೊಂದು ಹಾಡ ಬರ್ತೀವಿ ಸರ್. ನಮ್ಮ ಬಾಳವಣ್ಣ ಒಂದು ಟ್ರ್ಯಾಕ್ ಕೊಡ್ತಾರ್ರಿ. ಬಾಳವಣ್ಣ ಅಂದ್ರೆ ನಮ್ದು 9 ವರ್ಷದ ದೋಸ್ತಿ, ಇಲ್ಲಿಗೆ ಈಗ 10ನೇ ವರ್ಷ ಚಾಲ್ತಿ ಐತ್ರಿ ನಮ್ದು ಬಾಳವಣ್ಣ ಜಾಸ್ತಿ ಪರಿಚಯ. ಒಂದು ಬಾಳವಣ್ಣ ಟ್ರ್ಯಾಕ್ ಕೊಡ್ತಾರೆ, ಮಂಜುನಾಥ್ ರಾಘವನವರು ನಮ್ಮ ಬಾಳವಣ್ಣ ಕೂಡ ಒಂದು ಟ್ರ್ಯಾಕ್ ಕೊಡ್ತಾರೆ. ಬಸಣ್ಣ ನೀ ಇದನ್ನ ಬರೀ ಇದು ಟ್ರ್ಯಾಕ್ ಮೇಲೆ ಚಲೋ ಆಕೈತಿ, ಇದು ಟ್ರ್ಯಾಕ್ ಅಂತೇಳಿ ಒಂದು ಮ್ಯೂಸಿಕ್ ಅನ್ನ ಕೊಡ್ತಾರೆ. ದೇವ ಕಾಳಜಿ ರೇ ಮಜಾ ದೇವ ಕಾಳಜಿ ಅಂತ ಒಂದು ಮರಾಠಿ ಸಾಂಗ್ ಅನ್ನ ಕೊಡ್ತಾರೆ. ಆ ಟ್ರ್ಯಾಕ್ ಮೇಲೆ ಒಂದು ಹಾಡ ಬರ್ತೀವಿ ಸರ್. ನೀನಿಲ್ದ ಉಳಿಯಲ್ಲ ನಿನ್ನಿಂದ ಬಾಳೆಲ್ಲ ಮರಿಬ್ಯಾಡ ರಾಣಿ ನೀ ನನ್ನ ಗಂಜಿಯ ಕುಡಿದರು ನಕ್ಕೊಂತ ಇರ್ತೀನಿ ಅಂದಾಕಿ ಮೊದಲ ನೀ ಚಿನ್ನ ಹಳ್ಳಿಯ ಹುಡುಗನ ಬಿಟ್ಟ ನೀ ಮೆಚ್ಚಿದಿ ಪ್ಯಾಟಿಯ ಹುಡುಗನ ಹಚ್ಕೊಂಡ ಮನಸ್ಸಿಗೆ ಕುಂತನ ಹುಚ್ಚಾಗಿ ಪ್ರೀತಿಯ ಮರೆಯೋದು ಸರಿಯೇನ ನಾನು ನಿನ್ನಾಕಿ ನೀನು ಮೊದಲ ಅಂದಾಕಿ ನನ್ನ ಮರೆತಾಕಿ ಒಂಟಿ ಮಾಡಿ ನಡೆದಾಕಿ ಅನ್ನುವಂತ ಸಾಹಿತ್ಯನ ಬರೆದು ಸರ. ಸೂಪರ್. ಅದು ಜಾನಪದ ಶೈಲಿಯಲ್ಲಿ ಆವತ್ತಿನ ಟೈಮಿಗೆ ಎಷ್ಟರ ಮಟ್ಟಿಗೆ ಫೀಲ್ ಅನ್ನ ಕೊಡ್ತಂದ್ರ ಸರ.